ಸತೀಶ್ ಜಾರಕಿಹೊಳಿ ಗೋಮುಖ ವ್ಯಾಘ್ರ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಬಂಡಾಯಕ್ಕೆ ಪ್ರಚೋದನೆಯನ್ನ ಕೊಟ್ಟಿದ್ದೆ ಸತೀಶ್ ಜಾರಕಿಹೊಳಿ. ಸತೀಶ್ ವಿರುದ್ಧ ರಮೇಶ್ ಜಾರಕಿಹೊಳಿ ತೀವ್ರ ಆರೋಪವನ್ನ ಕೂಡ ಈಗ ಮಾಡಿದ್ದಾರೆ. ತನ್ನ ಸಹೋದರನ ವಿರುದ್ಧವೇ ಈಗ ರಮೇಶ್ ಜಾರಕಿಹೊಳಿ ಆಕ್ರೋಶವನ್ನ ಹೊರಹಾಕಿದ್ದು ಆರೋಪವನ್ನ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಒಬ್ಬ ಗೋಮುಖ ವ್ಯಾಘ್ರ ಅನ್ನೋದನ್ನ ಹೇಳಿದ್ದಾರೆ. ಸತೀಶ್ ವಿರುದ್ಧವೇ ಈಗ ತಮ್ಮ ಬಹಿರಂಗವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾನು ಸಚಿವನಾಗಿ ಆರಾಮಾಗಿ ಇದ್ದೆ ಅನ್ನುವ ಮಾತನ್ನ ಹೇಳಿದ್ದಾರೆ. ರಾಜಕೀಯದ ಭವಿಷ್ಯದ ದೃಷ್ಟಿಯಿಂದ ನನಗೆ ಪ್ರಚೋದನೆಯನ್ನ ಕೊಟ್ಟರು. ಬೆಂಬಲಿಗ ಶಾಸಕರ ಜೊತೆಗೆ ಚರ್ಚಿಸಿ ನಾನು ರಾಜೀನಾಮೆಯನ್ನ ಕೊಡ್ತೇನೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ಈಗ ತನ್ನ ಸಹೋದರನ ವಿರುದ್ಧವೇ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ ಒಬ್ಬ ಗೋಮುಖ ವ್ಯಾಘ್ರ ಅನ್ನೋದನ್ನ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ. ಬಂಡಾಯಕ್ಕೆ ಪ್ರಚೋದನೆ ಕೊಟ್ಟಿದ್ದೆ ಸತೀಶ್ ಜಾರಕಿಹೊಳಿ. ಸತೀಶ್ ವಿರುದ್ಧ ರಮೇಶ್ ಜಾರಕಿಹೊಳಿ ತೀವ್ರ ಆರೋಪವನ್ನ ಮಾಡಿದ್ದಾರೆ. ನಾನು ಸಚಿವನಾಗಿ ಆರಾಮಾಗಿದ್ದೆ, ಆದ್ರೆ ನನಗೆ ಈ ರೀತಿಯ ಪ್ರಚೋದನೆಯನ್ನ ಮಾಡಿದ್ದೆ ಸತೀಶ್ ಜಾರಕಿಹೊಳಿ. ಬಂಡಾಯಕ್ಕೆ ಪ್ರಚೋದನೆ ಕೊಟ್ಟಿದ್ದೆ ಸತೀಶ್ ಜಾರಕಿಹೊಳಿ. ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಪ್ರಚೋದನೆಯನ್ನ ಕೊಟ್ರು. ಆದ್ರೆ ಈಗ ಬೇರೆ ಬೇರೆ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಮುಖವನ್ನ ಬೇರೆ ಮುಖವನ್ನ ತೋರಿಸ್ತಾ ಇದ್ದಾರೆ. ಗೋಮುಖ ವ್ಯಾಘ್ರ ಅನ್ನುವಂತಹ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ತನ್ನ ಸಹೋದರನ ವಿರುದ್ಧವೇ ಈಗ ಆರೋಪವನ್ನ ಮಾಡಿದ್ದು ಬೆಂಬಲಿಗ ಶಾಸಕರ ಜೊತೆ ಚರ್ಚಿಸಿ ರಾಜೀನಾಮೆ ಕೊಡ್ತೇನೆ ಅನ್ನುವ ಹೇಳಿಕೆಯನ್ನ ನೀಡಿದ್ದಾರೆ. ನೋಡ್ರಿ, ಸತೀಶ್ ಜಾರಕಿಹೊಳಿ ಹತಾಶ ಭಾವನೆಯಿಂದ ಸೋಲು ಒಪ್ಕೊಂಡಾರೆ. ಅಂಬಿ ಪಾಟೀಲು ನಾಳೆ ನನ್ನ ಹೆಂಡತಿ ತಮ್ಮ, ಅವನು ಸಣ್ಣಾಗಿಂದ ಮನೆಯಾಗಲಿದ್ದಾನೆ, ಅವನ ಸಂಬಂಧ ಇಲ್ಲ. ನಾವೊಬ್ಬ ಯಾವ ರಾಜಕಾರಣದಲ್ಲಿ ಯಾವ ದೊಡ್ಡ ಉನ್ನತ ಸ್ಥಾನದಿದ್ದಾನೋ ಯಾರೋ ಆಪ್ತ ಒಬ್ಬ ಕೆಲಸ ಮಾಡಬೇಕಾಗ್ತದೆ. ಅಷ್ಟು ಬಿಟ್ಟು ಅವ್ನದ್ದು ಏನು ಸಂಬಂಧ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಟೋಟಲ್ ಅವ್ರು ಮುಗಿದೋಗಿ ಕತೆ ಅವ್ರದ್ದು. ಅವ್ರು ಎಲ್ಲಿ ಬೇಕಾದ್ರೆ ನಾನು ಈಗ ಮಧ್ಯಾಹ್ನ ನಾನು ರಾಜೀನಾಮೆ ಕೊಡು ವಿಚಾರ ಮಾಡಿದ್ದೀನಿ. ಕೊಟ್ಟ ನಂತರ ನಾವು ಮಧ್ಯಾಹ್ನದ ಚುನಾವಣೆ ಮಾತ್ರ ಗೋಕಾಕ್ ಸ್ಪರ್ಧೆ ಮಾಡ್ತೇನೆ. ನೆಕ್ಸ್ಟ್ ಇಲೆಕ್ಷನ್ MKD ಅಥವಾ ಎಣ್ಣೆ ಯಾವುದಕ್ಕೆ MKD ಕ್ಷೇತ್ರ ಸ್ಪರ್ಧೆ ಮಾಡ್ತಾನೆ. ಈ ಬರೋ ಮಧ್ಯಾಹ್ನ ಚುನಾವಣೆ ಮಾತ್ರ ನಾನು ಗೋಕಾಕ್ ನಿಲ್ತೇನೆ. ಮುಂದಿನ ಚುನಾವಣೆಯಲ್ಲಿ ಲಕ್ಕಣ ಜಾರಕಿಹೊಳಿ ಗೋಕಾಕ್ ಬಿಟ್ಟು ನಾನು MKD ಕ್ಷೇತ್ರ ಸ್ಪರ್ಧೆ ಮಾಡ್ತೀನಿ. ನೇರವಾಗಿ ನಾನು ನೋಡ್ತೇನೆ. ಈ ಸಲ ನಾನು ಈಗ ಇವತ್ತು ಅದಕ್ಕೆ ಹೊಂಟಿನ ನಾ ಆ್ಯಕ್ಚುಲಿ ಕೊಡಬೇಕಾಯ್ತು. ಅವಾಗ ನಾನು ಭಾಳ ಮೊದಲು ಕೊಡಬೇಕಾಯ್ತು. ಶ್ರೀಮತಿ ಹೆಬ್ಬಾಳ್ಕರ್ ಮಾತಾಡೋದು ನಿಜ ಅದೇ. ತೋಳ್ಬತ್ತೋಳಾಗಿದ್ದ ಪರಿಸ್ಥಿತಿ ನಮ್ಮ ಅದು ಒಪ್ಪಬೇಕು. ಪಾಪ ಸುಮ್ಮಾಕಿ ಅದು ಪಾಪ ಅದು ಅಂದದ್ದು ಕರೆ ನಿಜ ಅದೇ. ನಾ ತೋಳ ಅಂದದ್ದು ಕರೆ ಇದೆ. ನಮಗೂ ಅದಕ್ಕೆ ಅನಿಸುತ್ತೆ. ನಾವು ಒಬ್ಬರ ಕೂಡ ಯಾವಾಗ ಸಿದ್ಧ. ಬಟ್ ನಮ್ಮ ನಮ್ಮ ಹಿಂಬಾಲಕ ಇರ್ತಾರೆ ನಮ್ಮ ಶಾಸಕರು, ನೀವು ಒಬ್ಬ ಕೊಡಬೇಡ, ಕೊಟ್ಟರೆ ಒಂದು ಬಲ್ಕ್ ಹಾಕೊಂಡು ಅದಕ್ಕೆ ತರ್ತೀನಿ. ನಾನು ಯಾವಾಗ ಈಗ ಆಲ್ರೆಡಿ ಕೊಟ್ಟಂಗೆ ಐತೆ. ಇಲ್ಲ ನಮ್ಮ ಎಲ್ಲ ಶಾಸಕರು ಕೂಡಿ ಮೀಟಿಂಗ್ ಮಾಡಿ ನಾವು ನಿರ್ಣಯ ತೊಗೊಂಡಿವಿ. ನಾವು ತಾಂತ್ರಿಕವಾಗಿ ಮಾತ್ರ ಕಾಂಗ್ರೆಸ್ ಇದ್ದೇವೆ. ಮತ್ತು ಈ ಮತ್ತೆ ಸಂದರ್ಭ ಹೇಳ್ತೀನಿಲ್ಲ. ಮತ್ತು ಇನ್ನೊಂದು ಹೇಳಿದ ನಿನ್ನೆ ಕತ್ತಲಲ್ಲಿ ಕಲ್ಲತ್ತ ಮಣ್ಣು ಒಂದು ಉದ್ದೇಶ ಇಟ್ಟದ, ನೀನೊಂದು ಅದಕ್ಕೆ ಕ್ಲಿಯರ್ ಅದಕ್ಕೆ ನಾವು ಹೇಳ್ತೀನಿಲ್ಲ. ಈ ಭಿನ್ನ ಮತ್ತೆ ಸ್ಟಾರ್ಟ್ ಮಾಡಕ್ಕೆ ನಾವು ಸತೀಶ್ ಜಾರಕಿಹೊಳಿ ಫಸ್ಟ್. ಬೇಕಾದ್ರೆ ನೀವು ಡಾಕ್ಟರ್ ಸುಧಾಕರ್ನ ಅವ್ರ ಪೂರ್ಣ ಕೇಳ್ಬೋದು ನೀವು. ನಾವು ಮಂತ್ರಿಯಾಗಿ ಆರಾಮಿದ್ದೀನಿ. ನನಗೆ ಜೋರತಿರಾಗಿಲ್ಲ. ನನ್ನ ಪಾಪ ನಂಗೆ ಒಬ್ಬ ಸಿದ್ದರಾಮಯ್ಯ ಅವರು ನಾವು ಸತೀಶ್ ಜಾರಕಿಹೊಳಿ ಒಂದು ಗೋಮುಖ ನೋಡಿ ನಾವು ಮೋಸ ಹೋಗಿದ್ದಾನೆ. ನಾನು ಮೋಸ ಮಾಡೋ ಸತೀಶ್ ಜಾರಕಿಹೊಳಿ ಮತ್ತಾರು ಮಾಡಿಲ್ಲ. ಅವು ಬಂದು ಮನೆ ಅಳ್ಕೋ ಕೂತ ಈ ಮಂತ್ರಿ ಆಗಿದ್ದ ಕೊಂಡು ಬೇಡ, ಭಾಳಷ್ಟು ಮುಂದೆ ರಾಜಕೀಯ ನಾವು ಹಿನ್ನಡೆಯಾಕದ ಮಣಿತನಕ್ಕೆ ನಾವೇನೋ ನಿರ್ಣಯ ತೊಗೊಂಡು ಸ್ಟಾರ್ಟ್ ಮಾಡವು. ಸತೀಶ್ ಜಾರಕಿಹೊಳಿ ಭಿನ್ನ ಮತ್ತೆ ಸ್ಟಾರ್ಟ್ ಮಾಡವು. ಅದಕ್ಕೆ ಇವತ್ತು ನಾವು ಹತಾಶೆಯಾಗಿ ಭಾಳ ಕಾಂಗ್ರೆಸ್ ಭಯಂಕರ ನಿಷ್ಠಾವಂತ ತೋರ್ಸೋತನ. ನಿಷ್ಠಾವಂತ ಕಾಂಗ್ರೆಸ್. ನಾನು ಇಂಥ ದ್ರೋಹಿಗಳು ಕಾಂಗ್ರೆಸ್ ಕೂಡಿ ಇವತ್ತು ಕಾಂಗ್ರೆಸ್ ಈ ಮಟ್ಟಿಗೆ ಬಂದಿದೆ. ಸತೀಶ್ ಜಾರಕಿಹೊಳಿ ಅವ್ರನ್ನ CM ಮಾಡ್ತೀನಿ ಅಂತೇಳಿ ಅಷ್ಟೆಲ್ಲ ನೀವು ಕಷ್ಟಪಡ್ತಾ ಇಲ್ಲ. ನಾನು ನೋಡಿ ಅವಾಗ ಒಂದು ಉದ್ದೇಶ ಪಾಪ ಒಂದು ಇಲ್ಲಿ ಬೆಳಗಾವಿ ಸ್ಥಿತಿಗತಿ ನೋಡಿ ಅವನು ಕರೋನಾ ಬಂದು ಅಂದಿದ್ದೆ. ನಾನು ಅವತ್ತು ಕೆಟ್ಟ ಮಾರಿ ಮಾಡ್ಕೊಂಡು ಅಳ್ಕೋತ ಬಂದು ಕೂತಿದ್ದೆ ನನ್ನ ಕಡೆ. ಅದು ನೋಡಿ ಅಂದಿದ್ದೆ. ಪಾಪ ಇವತ್ತೇನೋ ಮೋಸ ಮಾಡಿ ಮಂತ್ರಿ ಆಗಿದ್ದಾನೆ. ಆಗಲಿ ಅದನ್ನು ಈಗ ಮುಂದಿನ ದಿನ ತೋರಿಸಿ ಮಧ್ಯಾಹ್ನ ಚುನಾವಣೆ ಮಾತ್ರ ಗೋಕಾಕ, ನೆಕ್ಸ್ಟ್ ಚುನಾವಣೆ MKD ಕ್ಷೇತ್ರದ ಸ್ಪರ್ಧೆ ಮಾಡ್ತಾನೆ ಅಥವಾ ಬಳ್ಳಾರಿ ರಾಯಚೂರು ಯಾವ್ದನ್ನು ಮಾಡ್ತೀನಿ. ಅದೇ ಹೇಳ ಆಕಿದು ಭಾಳ ಮಾತಾಡಿದೆ. ನಾನು ನೇರ ಹೈದರಾಬಾದ್ ಮಾತಾಡಿದ್ದೇನೆ. ಆಕಿದು ಭಾಳ ಹೇಳಿದೆ. ಆಕೆ ಏನಿದಳು, ಆಕೆ ಏನು ಕುಟುಂಬದ ಹಿನ್ನೆಲೆ ಇರುತ್ತೆ, ನನ್ನ ಕುಟುಂಬ ಹಿನ್ನೆಲೆ ನಾನು ಹೇಳ್ತೇನೆ ಆಮೇಲೆ. ನೋಡ್ರಿ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗ ಬೇರೆ ಯಾರು ಕಾರಣರಲ್ಲ, ಇವೆಲ್ಲದಕ್ಕೂ ಕೂಡ ಸತೀಶ್ ಜಾರಕಿಹೊಳಿಯೇ ಕಾರಣ. ಅವರೇ ಗೋಮುಖ ವ್ಯಾಘ್ರ ಇಲ್ಲಿ ಅನ್ನೋದನ್ನ ಹೇಳಿದ್ರು. ಹಾಗಾದ್ರೆ ಇದೆಲ್ಲದರ ಹಿಂದೆ ಇದ್ದಿದ್ದು ಸತೀಶ್ ಜಾರಕಿಹೊಳಿನ ಎಲ್ಲ ಬಂಡಾಯ ಆರಂಭ ಆಗೋದಿಕ್ಕೆ
ಖಂಡಿತವಾಗ್ಲೂ ನವಿತಾ ಜೈನ್ ಇವತ್ತು ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಮತ್ತೊಂದು ಬಾಂಬನ್ನು ಸಿಡಿಸಿದ್ದಾರೆ. ನಿನ್ನೆ ಅವರು ಗೋಕಾಕ್ನಲ್ಲಿ ಮಾತನಾಡಿ ನಾನು ಸದ್ಯದಲ್ಲೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಸ್ವತಃ ಅವರೇ ಮಾತನಾಡಿ ಇಂದು ಮಧ್ಯಾಹ್ನವೇ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಬೆಂಗಳೂರಿಗೆ ತೆರಳಿ ಮುಖಂಡರು ಮತ್ತು ಬೆಂಬಲಿತ ಶಾಸಕರೊಂದಿಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿ ಈಗ ಬೆಳಗಾವಿಯಿಂದ ವಿಮಾನದ ಮೂಲಕ ಬೆಂಗಳೂರಿಗೆ ತೆರಳಿರ್ತಕ್ಕಂಥದ್ದು. ಇವತ್ತು ರಮೇಶ್ ಜಾರಕಿಹೊಳಿ ತಮ್ಮ ಸಹೋದರ ಸತೀಶ್ ಜಾರಕಿಹೊಳಿ ವಿರುದ್ಧ ಒಂದು ವಾಗ್ದಾಳಿ ನಡೆಸಿದ್ದಾರೆ. ಈ ಒಂದು ಬಂಡಾಯಕ್ಕೆ ಮೂಲ ಕಾರಣ ಸತೀಶ್ ಜಾರಕಿಹೊಳಿ ಅವರಿಂದಲೇ ಬಂಡಾಯ ಆರಂಭವಾಗಿದೆ. ಹಾಗಾಗಿ ಈಗ ಏನು ನಿಷ್ಠಾವಂತ ಕಾಂಗ್ರೆಸ್ ಅಂತ ಹೇಳಿ ತೋರಿಸ್ಕೊಳ್ಳಕ್ಕೆ ಸತೀಶ್ ಜಾರಕಿಹೊಳಿ ಯತ್ನ ಮಾಡ್ತಿದ್ದಾರೆ. ಇದು ಬಹಳ ದಿನ ನಡೆಯಲ್ಲ ಅನ್ನೋ ಮೂಲಕ ನೇರವಾಗಿ ಸಹೋದರರಿಗೆ ಟಾಂಗನ್ನ ಕೊಟ್ಟಿದ್ದಾರೆ. ಜೊತೆಗೆ ಏನಂದ್ರೆ ನಿನ್ನೆ ಸತೀಶ್ ಜಾರಕಿಹೊಳಿ ಏಕಾಏಕಿ ಮಧ್ಯಾಹ್ನದ ನಂತರ ಏನು ಅಂಬಿರಾಯ್ ಪಾಟೀಲ್ನೇ ಈ ಒಂದು ನಮ್ಮಲ್ಲಿ ತಮ್ಮ ಕುಟುಂಬದಲ್ಲಿ ಗೊಂದಲಕ್ಕೆ ಕಾರಣ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಇವತ್ತು ರಮೇಶ್ ಜಾರಕಿಹೊಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಅವ್ರು ಕೇವಲ ನಮ್ಮ ಕುಟುಂಬದ ಕೆಲಸ ಮಾಡ್ತಿದ್ರೆ ಅವ್ರ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ಯಾಕೆ ಬಂದ್ರು ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ಹೇಳೋ ಮೂಲಕ ಸಹೋದರರಿಗೆ ಟಾಂಗ್ ಕೊಡ್ತಾರೆ. ಅದೇ ರೀತಿ ಏನು ಅನೇಕ ದಿನಗಳಿಂದ ಕೂಡ ತೋಳ ಬಂತು ತೋಳ ಅಂತ ಹೇಳಿ ಆಗ್ತಿತ್ತು. ಇವತ್ತು ರಾಜೀನಾಮೆ ಕೊಡ್ತಾರೆ, ನಾಳೆ ಕೊಡ್ತಾರೆ, ಕೆಲವು ದಿನಗಳು ಮುಂಬೈಗೆ ಹೋದ್ರು, ನಂತರ ಅಲ್ಲಿ ರೆಸಾರ್ಟ್ ರಾಜಕಾರಣ ಮಾಡಿದ್ರು, ಇದೆಲ್ಲ ಆಗಿತ್ತು. ಆದ್ರೆ ಅದೆಲ್ಲ ಆಗಿದ್ದು ನಿಜ. ಯಾಕೆಂದ್ರೆ ನಾನು ಒಬ್ನೇ ಕೊಡಬಾರ್ದು, ನನ್ನ ಜೊತೆಗೆ ಬಲ್ಕ್ ಆಗಿ ಕೊಡ್ಬೇಕು ಅಂತ ಹೇಳಿ ನಾವು ಇಷ್ಟು ದಿನ ಕಾಯ್ತಾ ಇದ್ವಿ. ಆದ್ರೆ ಈಗ ಸಮಯ ಬಂದಿದೆ ಅನ್ನೋ ಮೂಲಕ ರಮೇಶ್ ಜಾರಕಿಹೊಳಿ ಒಂದ್ ರೀತಿ ಇವತ್ತು ರೆಬಲ್ ಶಾಸಕ ರಮೇಶ್ ಜಾರಕಿಹೊಳಿ ಹಿಂದೆ ರಾಜೀನಾಮೆ ಕೊಡ್ತಾರ ಅಂತಕ್ಕಂಥ ಪ್ರಶ್ನೆಗಳು ಕಾಡ್ತವೆ. ಅದೇ ರೀತಿ ಏನು ಬೆಂಗಳೂರಿಗೆ ತೆರಳಿ ಅಲ್ಲಿ ಕಾನೂನು ತಜ್ಞರೊಂದಿಗೆ ಚರ್ಚೆ ಮಾಡಿ ರಾಜೀನಾಮೆ ಕೊಡಕ್ಕೆ ನಿರ್ಧಾರ ಮಾಡಲಿದ್ದಾರೆ. ನವಿತಾ ಜೈನ್. ಓಕೆ ಚಂದ್ರಕಾಂತ್, ಈಗ ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ಇನ್ನು ಈಗಾಗಲೇ ಗಮನಿಸಬಹುದು, ಒಂದ್ ಕಡೆ ರಮೇಶ್ ಜಾರಕಿಹೊಳಿ ತನ್ನ ಸಹೋದರನ ವಿರುದ್ಧವೇ ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇವೆಲ್ಲದಕ್ಕೂ ಮೂಲ ಕಾರಣ ಸತೀಶ್ ಜಾರಕಿಹೊಳಿ ಹತ್ಕೊಂಡು ಕೂತ್ಕೊಂಡೇ ಇದ್ರು. ಆ ಸಂದರ್ಭದಲ್ಲಿ ಇವೆಲ್ಲವೂ ಬೇಡ, ಕೇವಲ ನೀವು ಸಚಿವನಾಗಿದ್ದೆ, ಮುಂದೆ ಬಹಳ ನೋಡೋದಿದೆ ಅನ್ನುವಂತಹ ರೀತಿಯಲ್ಲಿ ಪ್ರಚೋದನೆಯನ್ನ ಮಾಡಿದ್ರು. ಆದ್ರೆ ಈಗ ನಿಷ್ಠಾವಂತ ಕಾರ್ಯಕರ್ತನ ರೀತಿಯಲ್ಲಿ ಇದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ನಿನ್ನೆ ರಮೇಶ್ ಆರೋಪಕ್ಕೆ ಸತೀಶ್ ಜಾರಕಿಹೊಳಿ ಏನ್ ಹೇಳಿದ್ರು ನೋಡೋಣ. ಅವ್ರ ಹಳೆಯ ಅಂತ ಒಬ್ಬ ಅಂಬಿರಾವ್ ಪಾಟೀಲ್ ಇದ್ದಾರೆ. ಸೊ ಅವರಿಂದ ಕೂಡ ನಮ್ಮ ಫ್ಯಾಮಿಲಿಯನ್ನ ಟೋಟಲಿ ನಿಯಂತ್ರಣ ಮಾಡುವಂಥ ಶಕ್ತಿ ಇವತ್ತು ಹೊಂದಿದೆ. ಸಂಪೂರ್ಣವಾದ ಅಧಿಕಾರವನ್ನು ಕೂಡ ರಮೇಶ್ ಅವ್ರು ಕೊಟ್ಟಿದ್ದಾರೆ. ಸೊ ಅದು ಕೂಡ ಲಕ್ಕನ್ ಜಾರಕಿಹೊಳಿ ಹೊರಗೆ ಬರಲಿಕ್ಕೆ ಅದೊಂದು ಕೂಡ ಪ್ರಮುಖ ಕಾರಣ. ಅವ್ರ ಹಳೆಯ ಅಂತ ಒಬ್ಬ ಅಂಬಿರಾವ್ ಪಾಟೀಲ್ ಇದ್ದಾರೆ. ಸೊ ಅವರಿಂದ ಕೂಡ ನಮ್ಮ ಫ್ಯಾಮಿಲಿಯನ್ನ ಟೋಟಲಿ ನಿಯಂತ್ರಣ ಮಾಡುವಂಥ ಶಕ್ತಿ ಇವತ್ತು ಹೊಂದಿದೆ. ಸಂಪೂರ್ಣವಾದ ಅಧಿಕಾರವನ್ನು ಕೂಡ ರಮೇಶ್ ಅವ್ರು ಕೊಟ್ಟಿದ್ದಾರೆ. ಸೊ ಅದು ಕೂಡ ಲಕ್ಕನ್ ಜಾರಕಿಹೊಳಿ ಹೊರಗೆ ಬರಲಿಕ್ಕೆ ಅದೊಂದು ಕೂಡ ಪ್ರಮುಖ ಕಾರಣ.